ರಾಜ್ಯ ರಾಜಕಾರಣದಲ್ಲಿ ಸಂಕ್ರಾಂತಿ ಫಿಕ್ಸಾ? ಸಂಕ್ರಾಂತಿ ಟೈಮ್ನಲ್ಲಿ ಸಂಕ್ರಾಂತಿಗಳಾಗುತ್ತಾ ಅಂತ. ಮತ್ತೆ ಡೆಲ್ಲಿಯಲ್ಲಿ ರಾಜ್ಯ ನಾಯಕರ ಟ್ರಿಕ್ಸ್ಗಳು ಜೋರಾಗಿದೆ. ಹೊಸ ವರ್ಷದ ಮೊದಲ ತಿಂಗಳೇ ಏನಾದರೂ ಚೇಂಜಸ್ಗಳು, ವಿಪರೀತ ಚೇಂಜಸ್ಗಳಾಗುತ್ತಾ? ಇದೇ ತಿಂಗಳು ಡೆಲ್ಲಿಗೆ ಕನಕಪುರದ ಬಂಡೆ ಮತ್ತೊಂದ್ಸಲ ಹೋಗ್ತಾ ಇದ್ದಾರೆ. ಸಂಕ್ರಾಂತಿ ಮರುದಿನವೇ ಡೆಲ್ಲಿ ಹತ್ತ DCM DK ಶಿವಕುಮಾರ್ ಹೋಗ್ತಾ ಇದ್ದು ಸಚಿವ ಸಂಪುಟ ಪುನರ್ರಚನೆಗೆ ಸಿದ್ದರಾಮಯ್ಯ ಅವರು ಸರ್ಕಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಇವ್ರ ನೇತೃತ್ವದಲ್ಲೇ ಸಂಪುಟ ಆಯಿತು ಅಂದ್ರೆ ಮುಗೀತು. ಇನ್ನು 3 ವರ್ಷಗಳು, ಇನ್ನು ಉಳಿದಿರೋ ಬಾಕಿ 2.5 ವರ್ಷಗಳ ಕಾಲ ಇವರೇ ಅನ್ನುವಂಗಾಗುತ್ತೆ. ಸೊ ಅದರ ನಡುವೆ ಕೊಟ್ಟಿರೋ ಮಾತನ್ನ ನಡೆಸ್ಕೋಬೇಕು ಅವರು ಅಂತ DK ಶಿವಕುಮಾರ್ ಕೂಡ ಪಟ್ಟು ಬಿಡ್ತಾ ಇಲ್ಲ. ಉಡದ ಪಟ್ಟಿನ ರೀತಿಯಲ್ಲಿ ಗಟ್ಟಿಯಾಗಿ ಇಟ್ಕೊಂಡಿದ್ದಾರೆ. ಮತ್ತೊಂದ್ಸಲ ಡೆಲ್ಲಿಗೆ ಹೋಗ್ತಾ ಇದ್ದಾರಂತೆ ಸದ್ಯದ್ರಲ್ಲೇ, ಸಂಕ್ರಾಂತಿ ಆಗ್ತಾ ಇದ್ದಂಗೆ. ಸಂಕ್ರಾಂತಿ ಬಳಿಕ ಡೆಲ್ಲಿಗೆ ಪ್ರಯಾಣವನ್ನ CM ಕೂಡ ಬೆಳೆಸ್ತಾರಂತೆ. ರಾಹುಲ್ ಭೇಟಿ ವೇಳೆ ಸಂಪುಟ ಪುನರ್ರಚನೆ ಬಗ್ಗೆ ಚರ್ಚೆಯಾಗೋ ಸಾಧ್ಯತೆ ಇದೆ. ಜನವರಿ 16ರಂದು ಡೆಲ್ಲಿಗೆ DCM DK ಶಿವಕುಮಾರ್ ಹೋಗ್ತಾರೆ. ಈ ಬಾರಿ ರಾಹುಲ್ ಗಾಂಧಿ ಜೊತೆ ಮಾತಿಗೆ ಪ್ಲಾನ್ ಮಾಡಿದಾರಂತೆ. ಜನವರಿ 16ನೇ ತಾರೀಕು ಅಸ್ಸಾಂ ಚುನಾವಣೆ ತಯಾರಿಯ ವೇಳೆ ರಾಹುಲ್ ಅವ್ರನ್ನ ಭೇಟಿ ಮಾಡೋಕೆ ಪ್ರಯತ್ನ ಪಡ್ತಾರೆ. ಅವತ್ತು ರಾಹುಲ್ ಜೊತೆ ಭೇಟಿಗೆ ಸಮಯ ಸಿಗ್ಲಿಲ್ಲ ಅಂದ್ರೆ ಇನ್ನೊಂದು ಬೇರೆ ಪ್ಲಾನ್ ಅನ್ನ ಮಾಡ್ತಾರಂತೆ. ಜನವರಿ 22ರಂದು ರಾಹುಲ್ ಗಾಂಧಿಯನ್ನ ಭೇಟಿಯಾಗೋ ಸಾಧ್ಯತೆ ದಟ್ಟವಾಗಿದೆ. ಸಂಪುಟ ಸರ್ಜರಿಯಲ್ಲಿ CM ಕುರ್ಚಿ ಉತ್ಸಾಹದಲ್ಲಿ ಅಂದ್ರೆ ಈಗ ಸಂಪುಟ ಪುನರ್ರಚನೆ ಆಗಬೇಕು ಅಂತ ಸಿದ್ದರಾಮಯ್ಯ ಅವರು ಹುಮ್ಮಸ್ಸಿನಲ್ಲಿದ್ದಾರೆ. ಕುರ್ಚಿ ಸಿಗಬೇಕು ಅಂತ DCM ಅವರು ಪಟ್ಟನ್ನು ಹಿಡಿದಿದ್ದಾರೆ. ನೋಡಿ, ಈಗ ಪಂಚರಾಜ್ಯಗಳ ಎಲೆಕ್ಷನ್ ಬರ್ತಾ ಇದೆ. ಆ ಎಲೆಕ್ಷನ್ ಅಲ್ಲಿ 1ರ ಉಸ್ತುವಾರಿಯನ್ನ DK ಶಿವಕುಮಾರ್ ಅವ್ರಿಗೂ ಕೂಡ ಮಾನಿಟರ್ ಮಾಡಿ ಅಂತ ಬಿಟ್ಟಿದ್ದಾರೆ. ಸೊ ಅಲ್ಲಿಗೆ ಇನ್ನೊಂದ್ ಸ್ವಲ್ಪ ಸಾಗ್ ಹಾಕ್ತಾ ಇದ್ದಾರೆ. ಹಿಂಗೆ ದಿನ ತಳ್ಳೋಣ ಅನ್ನುವಂಗೆ ಇದ್ದಂಗೆ ಕಾಣಿಸ್ತದೆ ಹೈಕಮಾಂಡ್ನ ನಡೆ. ಈಗ ಆ ಕಡೆ ಕಳಿಸ್ಬಿಟ್ರೆ ಇಲ್ಲಿ ಗಮನ ಕಡಿಮೆ ಆಗುತ್ತಲ್ಲ, ಹಾಗಾಗಿ ಸೊ ಈಗ ಸಂಕ್ರಾಂತಿ ಆಗ್ತಾ ಇದ್ದಂತೆ ಬಜೆಟ್ ಇವರೇ ಮಾಡೋದು, ಸಚಿವ ಸಂಪುಟ ಪುನರ್ರಚನೆಗೂ ಅಸ್ತು ಅಂದ್ಬಿಟ್ರೆ DK ಶಿವಕುಮಾರ್ಗೆ ದೊಡ್ಡ ಹಿನ್ನಡೆ ಇದು. ಹಾಗಾಗಿ ಹೈಕಮಾಂಡ್ ಏನ್ ನಿರ್ಧಾರ ತಗೊಳುತ್ತೆ, ಫಸ್ಟ್ ಆಫ್ ಆಲ್ ಇಬ್ಬರಲ್ಲಿ ಯಾರಾದ್ರೂ ಒಬ್ರಿಗಾದ್ರೂ ಟೈಮ್ ಕೊಟ್ಟು ಕುತ್ಕೊಂಡು ಮಾತಾಡುತ್ತಾ ಇದ್ರ ಬಗ್ಗೆ. ಇಲ್ಲಿ ತನಕ ಇದ್ರ ಬಗ್ಗೆ ಚರ್ಚೆ ಆಗಿಲ್ವಂತೆ. ಆಗ್ಬಿಟ್ರೆ ಒಂದು ಸಾಲಿಡ್ ರೀಸನ್ ಅನ್ನ ಅಥವಾ ಒಂದು ಆನ್ಸರ್ ಅನ್ನ ಹುಡುಕಿಡ್ಬೇಕಲ್ವಾ, ಪರಿಹಾರವನ್ನ ಚೇಂಜ್ ಮಾಡ್ಬೇಕಾ ಅಥವಾ ಬೇಡವಾ ಅಂತ. ಅದಕ್ಕೆ ಆ ಗೊಂದಲದ ಗೋಜಿಗೆ ಕೈ ಹಾಕೋ ಪ್ರಯತ್ನಕ್ಕೆ ಮುಂದಾಗಿಲ್ಲ ಹೈಕಮಾಂಡ್ ಇಲ್ಲಿ ತನಕ ಅಂತ. ಅವರದ್ದೇ ಇಲ್ಲಿ ತನಕ ಸೆಷನ್ ಆಯಿತು, ಮತ್ತೊಂದು ಈಗ ಪಂಚರಾಜ್ಯಗಳ ಎಲೆಕ್ಷನ್ ಬರ್ತದೆ, ಅದ್ರಲ್ಲಿ ಬ್ಯುಸಿ ಅಂತ ಇದ್ದಾರೆ. ಸೊ ಸಾಗ್ ಹಾಕ್ತಾ ಇದ್ದಾರೆ ಇವರಿಗೆ, ತಡಿರಿ ಅಂತ. ಇನ್ನು ಅವರಿಬ್ಬರಿಗೆ ಟೈಮು ಕೂಡ ಕೊಡ್ತಾ ಇಲ್ಲ. ಹಂಗೆ ನೋಡಿದ್ರೆ ಇಬ್ರು ಕೂಡ ಹೈಕಮಾಂಡ್ಗೆ ಆಪ್ತಾರೆ. ತೀರಾ ನೆಗ್ಲೆಕ್ಟ್ ಮಾಡುವ ಫೇಸ್ಗಳಲ್ಲ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರು. ಕಾಂಗ್ರೆಸ್ ಹೈಕಮಾಂಡ್ಗೆ ಬಹಳ ಅನಿವಾರ್ಯವಾಗಿರುವಂತಹ ಮುಖವಾಣಿಗಳು. ಹಿಂಗಿರುವಾಗ ಹೈಕಮಾಂಡ್ ತಂತ್ರಗಾರಿಕೆಯಲ್ಲಿ ತೊಡಗಿದೆ. ಸೈಲೆಂಟ್ ಆಗಿ ಬಹಳ ಪ್ರೀತಿಯಿಂದ ಅವ್ರನ್ನ ಈ ವಿಚಾರದಿಂದ ದೂರ ಇರುವಂತಹ ಪ್ರಯತ್ನವನ್ನ ಮಾಡ್ದಂಗೆ ಕಾಣಿಸ್ತಾ ಇದೆ.